ಸರ್ ರಿಯಾಲಿಟಿ ಶೋಗಳಲ್ಲಿ ಅಷ್ಟೊಂದು ಜನ ವಿನ್ನರ್ಸ್ ಆಗ್ತಾರೆ, ಅಷ್ಟೊಂದು ಜನ ಭೂಮಿಗೆ ಬರ್ತಾರೆ, ಯಾಕೆ ಸರ್ ಕ್ಲಿಕ್ ಆಗಲ್ಲ? ನನ್ನ ಪ್ರಶ್ನೆನೂ ಅದೇ ಆಗಿತ್ತು. ಕೆಲವರು ಮಾತ್ರ ಎಲ್ಲ ಬರ್ತಾರೆ ಅಷ್ಟೇ. ಸೊ ಇವಾಗಿರೋ ಜನ್ರೇಷನ್ಗೆ ಏನಾಗಿದೆ ಅಂದರೆ ಎಲ್ಲೂ ಟ್ರ್ಯಾಕು ಇನ್ನೊಬ್ರಿಗೆ ಆಡಿದ್ವಿ, ಯಾವುದು ಅವಕಾಶಗಳು ಇಲ್ಲ, ಆ ಥರದ್ದು ಇದೇ ಇಲ್ವಲ್ಲ. ಆಮೇಲೆ ಎರಡನೇ ದಿನ ಆಗ್ಬಿಟ್ಟಿದೆ, ಟಿ ವಿಲಿ ಬಂದ ತಕ್ಷಣನೇ ಕಾಣಿಸ್ಕೊಂಡು ಅಂದ ತಕ್ಷಣ ಸೆಲೆಬ್ರಿಟಿ ಸ್ಟೇಟಸ್, ವಾವ್ ಕ್ಯಾ ಬಾತ್ ಹೇ ಅಂದ ತಕ್ಷಣನೇ ಮುಗಿದೋಯ್ತು. ಅವ್ರದ್ದು ಬೇರೆ ಝೋನಲ್ಲೇ ಇರ್ತಾರೆ ಅವ್ರು. ಬಂದು ಒಂದು ಲೈನ್ ಹಾಡ್ಬಿಟ್ಟು ರೀಲ್ ನೋಡ್ತಾ ಇರ್ತಾರೆ, ಇಲ್ಲ ಯಾರಿಗೂ ಮೆಸೇಜ್ ಮಾಡ್ತಾ ಇರ್ತಾರೆ. ನಾವು ಹಾಡಿರೋ ಒಂದು ಲೈನ್ ಚೆನ್ನಾಗಿದೆಯಾ ಅಂತ ನೋಡಲ್ಲ. ನಾವೇನು ಮಾಡ್ತಾ ಇರ್ತೀವಿ ಅಲ್ಲಿ ಪಿಚ್ ಕರೆಕ್ಷನ್ ಮಾಡಿಕೊಂಡು, ಎಮೋಷನ್ ಇದ್ದರೆ ಸಾಕಂತ ಹೋಗಿ ಬಿಟ್ಬಿಡ್ತೀವಿ. ನಾವು ಪಿಚ್ವರೆಗೂ ಹೋಗಲ್ಲ, ಯಾಕಂದರೆ ಅಷ್ಟು ಫೆಸಿಲಿಟಿ ಇರೋದನ್ನ ನಾವು ಸರಿ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಅದು ಸರಿ ಇದೆಯಾ ಇಲ್ವಾ ಅಂತ ಕೂಡ ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ಅಪ್ಪು ಅವ್ರದ್ದು ಯಾವುದು ಹಾಡು ಹಾಡಿಸಿದ್ರು ನೀವು? ಎಷ್ಟು ಒಳ್ಳೆ ಹಾಡುಗಳು ಮಾಡಿದ್ದಾರೆ ಸರ್. ನೀವು ಯಾಕೆ ನಮ್ಗೆ ಟಚಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅರ್ಧ ಗಂಟೆ ಮಾತಾಡಿಕೊಂಡು ಜೊತೆಲೇ ಇದ್ದ ವೀಡಿಯೋಗಳೆಲ್ಲ ಇದೆ. ಕೊನೆಗೆ ಲಾಸ್ಟಲ್ಲಿ ಒಂದು ಮಾತಾಡೋದು, ಸರ್ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ಅಂತ. ಅದಿದೆ ವೀಡಿಯೋ. ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಅಭಿಮಾನ್ ರಾಯ್ ಅವರು, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್. ನೈಸ್ ಸರ್, ಆಲ್ ದ ಬೆಸ್ಟ್ ಸರ್. ಈ ಒಂದು ಶ್ರೇಯಾ ಘೋಷಾಲ್ ನಾರ್ತ್ ಅವರಾದರು ಸರ್. ನಾನು ಚಿತ್ರಮ್ಮನ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಎಷ್ಟು ಗೌರವ ಕೊಡ್ತೀನೋ ಶ್ರೇಯಾ ಘೋಷಾಲ್ಗೆ ಅಷ್ಟೇ ಗೌರವ ಕೊಡ್ತೀನಿ. ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಇನ್ನೊಬ್ಬರು ಗಾಯಕರು ಇಬ್ಬರು ಹಾಡಿದ್ದಾರೆ. ಆ ಸಾಂಗ್ ಬಂದು ಇನ್ನು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಬೇರೆಯವ್ರು ಹಾಡ್ಸ್ಕೊಂಬಂದಿದ್ದು, ಇಲ್ಲ ನಾನು ಹಾಡೋದು ಹೆಂಗೆ ಅಂತ ಏನೋ ಆರ್ಗ್ಯೂ ಮಾಡಿದ್ರು. ಶ್ರೇಯಾ ಘೋಷಾಲ್ ನಾನು ಫೋನ್ ಮಾಡಿಬಿಟ್ಟು ಲಿರಿಕ್ಸ್ ತಪ್ಪಾಗ್ಬಿಟ್ಟಿದೆ ಅಷ್ಟೇ, ನಮ್ಮ ಹುಡುಗರು ಸರಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅನಿಸುತ್ತೆ, ಸ್ವಲ್ಪ ಆಡ್ಬೋದು ಅಂದರೆ, ನೀವು ಬರಲಿಲ್ಲ, ಅಷ್ಟೊತ್ತಿಗೆ 2 ಸಾಂಗ್ ನಂದು ಹಿಟ್ಟಾಗಿತ್ತು, ಜ್ವರ ಆಯಿತು ಬರೋಕ್ಕಾಗಲಿಲ್ಲ ಅಷ್ಟೇ. ನೋವರಿ ನಾನು ನಾಳೆ ರೆಕಾರ್ಡ್ ಮಾಡಿಬಿಟ್ಟು ನಾನು ಕಳಿಸ್ತೀನಿ ಅಂತ ಅವ್ರು ಸ್ಟುಡಿಯೋಗೆ ಹೋಗಿ ರೆಕಾರ್ಡ್ ಮಾಡಿ ವಾಯ್ಸ್ನ ಕ್ಲಿಪ್ಸ್ನ ನಾನು ಕಳಿಸಿದ್ದಾರೆ. ಇನ್ನೊಂದು ಸಾಂಗ್ ಹಾಡಬೇಕಾದ್ರೆ ಅವ್ರು ಬಂದು ಸಾಂಗ್ ಕೇಳಿದಾಗ ಅವರಿಗೆ ಮುನಿಯಾದೊಂದು ಸಾಂಗ್ ಓ ಚಂದಮ್ಮ ಅಂತ ಒಂದು ಸಾಂಗು, ಅವರಿಗೆ ಅದು ಫಸ್ಟ್ ಏನು ಫೀಲ್ ಆಗಲಿಲ್ಲ. ಓಕೆ ಟೇಕ್ ಅಂತ ಹೋದರು. ಹಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು ಹೆಂಗಿದೆ ಅಂದರೆ, ಗಾಳಿಯಲ್ಲೂ ಗಂಧದಲ್ಲೂ ಅಲೆ ಅಲೆಯ ಕಂಪು ತುಂಬಿದೆ, ಮೈಮನಕ್ಕೆ ತಂಪು ನೀಡಿದೆ. ಇದೊಂದು ಲೈನ್ ಬರುತ್ತೆ, ಇದೊಂದು 4 ಕಡೆ ರಿಪೀಟ್ ಆಗುತ್ತೆ. ಓ ಚಂದಮಾಮ ನೀನೊಮ್ಮೆ ಹಾಡು, ಈ ಥರ ಶುರುವಾಗುವಂಥದ್ದು ಹಾಡು. ಹಾಡಕ್ಕೆ ಹೋಗಿದ್ದಾದ್ಮೇಲೆ ಅವ್ರು ಹೇಳೋದಂದರೆ, ಅಭಿಮಾನ್ ಕ್ಯಾ ಮೇ ಸೋಚಾ ये क्या गाली गंदा क्या गाली गंदा रे आता है जाता है ऐसा, while I am singing I am feeling like that, such a wonderful song this is, I don't want. ಅಂದರೆ ನಾವೇನು ಮಾಡ್ತೀವಿ, ಅವ್ರಿಗೆ ಹಿಂದಿ ಆಗಿರೋದ್ರಿಂದ ಕನ್ನಡ ಬರಲ್ಲ ಅಂತ 1-2 ಲೈನ್ಗೆ ಓಕೆ ಮಾಡಿಬಿಡ್ತೀವಿ. ಅವ್ರು ಲಿಟ್ರಲಿ ಹೇಳಿದ್ದು, ಪ್ಲೀಸ್ ಡೋಂಟ್ ಸ್ಪ್ಲಿಟ್ ಡೋಂಟ್ ಟೇಕ್ ದ ಲೈನ್ ಬೈ ಲೈನ್, ಐ ವುಡ್ ಲೈಕ್ ಟು ಸಿಂಗ್ ಅಟ್ಲೀಸ್ಟ್ ಫ್ರೇಸ್ ಬೈ ಫ್ರೇಸ್. ಸೊ ಇಡೀ ಸಾಂಗ್ನ ಅವ್ರು ಬಂದು ಒಂದು ಪಲ್ಲವಿ, ಅನುಪಲ್ಲವಿ, ಲೆಂತ್, ಚರಣದ ಎಕ್ಸ್ಟೆನ್ಷನ್ನು ಈ ಥರನೇ ಹಾಡ್ಕೊಂಬಂದು ಅವರು ಅವತ್ತು 2-2.5 ಗಂಟೆ ಹಾಡ್ಬಿಟ್ಟು ಹೇಳಿದ್ರು. ಅವತ್ತು ಇನ್ನೊಂದು ಸಾಂಗ್ ಇತ್ತು ಕನ್ನಡದ್ದೇ ಒಂದು ಸಾಂಗು. ಆ್ಯಕ್ಚುಲಿ ಒಂದು ದಿನ 2 ಸಾಂಗ್ ಚೆನ್ನಾಗಿ ಆಡ್ತೀವಿ. ಆ 2 ಸಾಂಗ್ದು ಎಫರ್ಟ್ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ನಾನು ನಾಳೆ ಆಡಲ್ಲ, ಜಸ್ಟಿಫೈ ಮಾಡೋಕ್ಕಾಗಲ್ಲ ಸಾಂಗ್ ಅಂತೇಳಿ ಕೇಳಿಸ್ಕೊಂಡು ಸುಮ್ಮನೆ 1 ಅವರ್ ಕೂತಿತ್ತು. ಸೊ ನನಗೊಂದು ಅಳಕಿತ್ತು, ಅಂದರೆ ಒಂದು ಇದಿತ್ತು, ಸೌತ್ ಇಂಡಿಯಾದಲ್ಲಿ ಈ ಥರ ಒಬ್ಬರು ಶ್ರೇಯಾ ಘೋಷಾಲ್ ಇಲ್ವಲ್ಲ ನಮಗೆ ಅನ್ನೋದು. ಶ್ವೇತಾ ಮಹನ್ ನೋಡಿದ ಮೇಲೆ ಇನ್ನೊಬ್ಬ ಶ್ರೇಯಾ ಘೋಷಾಲ್ ನಮ್ಮ ಸೌತಲ್ಲಿ ಇದ್ದಾಳೆ ಅಂತ ಎಷ್ಟು ಖುಷಿ ಆಯಿತು ಅಂತಂದರೆ, ಸರ್ ಬಂದರು ಮನೇಲಿ ಫೋನ್ ಮಾಡಿ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ರು, ಫ್ಲೈಟ್ ಮಾಡೋದ್ರು ಗೊತ್ತಿಲ್ಲ ಸರ್. ಆ 3 ಅವರ್ ಆ ಮೊಬೈಲ್ ಕಡೆ ತಿರುಗೇ ನೋಡಿಲ್ಲ ಅವ್ರು. ಬಂದ್ಬಿಟ್ಟು ಹಾಡಿದಾದ್ಮೇಲೆ 1 ಅವರ್ ಕೂತ್ಕೊಂಡು ಕೇಳಿಸ್ಕೊಂಡು, ಜಿ ಹಿಂಗೆ ಇಪ್ಪಡಿ ಪಣ್ಲಮ್ಮ ಇದು ಪಣ್ಲಮ್ಮ ಮಾಡಿದ್ರು. ಈ ಮಾತನ್ನ ನಿಮ್ಗೆ ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ನನಗೆ ಕೇಳೋರು ಕ್ವಶನ್ಸು, ಸರ್ ರಿಯಾಲಿಟಿ ಶೋಗಳಲ್ಲಿ ಅಷ್ಟೊಂದು ಜನ ವಿನ್ನರ್ಸ್ ಆಗ್ತಾರೆ, ಅಷ್ಟೊಂದು ಜನ ಭೂಮಿಗೆ ಬರ್ತಾರೆ, ಯಾಕೆ ಸರ್ ಕ್ಲಿಕ್ ಆಗಲ್ಲ? ನನ್ನ ಪ್ರಶ್ನೆನೂ ಅದೇ ಆಗಿತ್ತು. ಕೆಲವರು ಮಾತ್ರ ಎಲ್ಲ ಬರ್ತಾರೆ ಅಷ್ಟೇ. ಈಗ ಒಬ್ಬ ಸಂಚಿತ್ ಹೆಗಡೆ ಅಷ್ಟೇ, ಅರ್ಜಿತ್ ಸಿಂಗ್, ಇವ್ರು ಯಾರು ವಿನ್ನರ್ಸ್ ಅಲ್ಲ ಅಷ್ಟಕ್ಕೂ. ಹೌದು, ವಿನ್ನರ್ಸ್ ಯಾಕೆ ಬರಲ್ಲ ಅಂತ ಕೇಳಿದ್ರು. ನಾನು ಸಿಂಪಲಾಗಿ ಒಂದು ಹೇಳ್ತೀನಿ ಸರ್. ಈಗ ಅವರು ಹಾಡೋವಂಥ ಹಾಡುಗಳು ಯಾವುದು? ಹಿಟ್ಟಾಗಿರೋ ಹಾಡುಗಳು. ಹಿಟ್ಟಾಗಿರೋ ಹಾಡುಗಳನ್ನ ಯಾರು ಹಾಡಿರ್ತಾರೆ? ಲೆಜೆಂಡ್ಗಳು ಹಾಡಿರ್ತಾರೆ ಅಲ್ವಾ? ಸೊ ಅವ್ರಿಗೆ ಈಗ ಲೆಜೆಂಡ್ಗಳು ಆಡೋದು ಬಂದು ಟ್ರ್ಯಾಕ್ ಸಿಂಗರ್ಸ್ನ ಕೇಳ್ಕೊಂಡು ಆಡೋದು. ಟ್ರ್ಯಾಕ್ ಸಿಂಗರ್ಸ್ ಎಷ್ಟು ಆಡಿರ್ತಾರೆ? 50-60%. ಇನ್ನು 40% ಅವರು ಸಾಂಗ್ ಎನ್ಹ್ಯಾನ್ಸ್ ಮಾಡೋದ್ರಿಂದ ಅವ್ರು ಲೆಜೆಂಡ್ಗಳು, ಪ್ಲೇಬ್ಯಾಕ್ ಸಿಂಗರ್ಸು ದೊಡ್ಡವ್ರು ಆಗಿರೋದು. ಸೊ ಇವ್ರು ಕೇಳೋದು ಬಂದು ಅವ್ರು ಆಡಿರೋ ಹಾಡುಗಳನ್ನ ಕೇಳಿದಾಗ 1000 ಸಲ ಕೇಳಿದ್ರೆ ಹಂಗೆ ಹಾಡ್ತಾರೆ. ಆದರೆ ಸಿನಿಮಾದು ಅಥವಾ ಯಾವುದೋ ಒಂದು ಆಲ್ಬಮ್ ಸಾಂಗ್ ಬೇಸಿಕ್ ಟ್ರ್ಯಾಕ್ ರೆಡಿ ಆದಾಗ 50% ಅದರದಿರೋದು. ಇನ್ನು 50-60% ಇದ್ದರೆ 40% ಇವ್ರು ಎಫರ್ಟ್ ಹಾಕಬೇಕಲ್ವಾ? ಸೊ ಇವಾಗಿರೋ ಜನ್ರೇಷನ್ಗೆ ಏನಾಗಿದೆ ಅಂದರೆ, ಎಲ್ಲೂ ಟ್ರ್ಯಾಕು ಇನ್ನೊಬ್ರಿಗೆ ಆಡಿದ್ವಿ, ಯಾವುದು ಅವಕಾಶಗಳು ಇಲ್ಲ, ಆ ಥರದ್ದು ಇದೇ ಇಲ್ವಲ್ಲ. ಆಮೇಲೆ ಎರಡನೇ ದಿನ ಆಗ್ಬಿಟ್ಟಿದೆ, ಟಿ ವಿಲಿ ಬಂದ ತಕ್ಷಣನೇ ಕಾಣಿಸ್ಕೊಂಡು ಅಂದ ತಕ್ಷಣ ಸೆಲೆಬ್ರಿಟಿ ಸ್ಟೇಟಸ್, ವಾವ್ ಕ್ಯಾ ಬಾತ್ ಹೇ ಅಂದ ತಕ್ಷಣನೇ ಮುಗಿದೋಯ್ತು. ಅವ್ರದ್ದು ಬೇರೆ ಝೋನಲ್ಲೇ ಇರ್ತಾರೆ ಅವ್ರು ಬಂದು. ಅದಕ್ಕೆ ಎಷ್ಟೋ ಜನ ರಿಯಾಲಿಟಿ ಶೋ ವಿನ್ ಆಗಿರೋರು ಬಂದು ನಮಗೆ ಹಾಡೋಕ್ಕೆ ಕರೀತಾರೆ ಪ್ರೊಡ್ಯೂಸರ್ಗಳು, ಸರ್ ಅವ್ರು ವಿನ್ನರ್ ಕರೀರಿ ಆಡಿಸಿ. ಇಡೀ ದಿನ ಆಡಿದ್ರೆ ಒಂದು ಪಲ್ಲವಿ ಆಡೋಕ್ಕಾಗಲ್ಲ ಸರ್ ಅವ್ರ ಕೈಯಲ್ಲಿ. ಸರ್ ಒಬ್ಬ ಅವಿನಾಶ್ ಚೆಬ್ಬಿ ಆಡ್ತಾನೆ, ಮ್ಯೂಸಿಕ್ಕು ಹೇಳ್ಕೊಳ್ಳೋಷ್ಟೇನು ಗೊತ್ತಿಲ್ಲ ಮನುಷ್ಯನಿಗೆ, ಬಟ್ ಆಡ್ತಾನೆ. ಯಾಕೆ?
1 ವರ್ಷ 2 ವರ್ಷ 3 ವರ್ಷ ಟ್ರ್ಯಾಕ್ಗಳಲ್ಲಿ ಆಡಿ ಕೃಷಿ ಸ್ಕ್ರ್ಯಾಚ್ಗಳಲ್ಲಿ ಆಡಿ ಕೃಷಿ ಮಾಡಿತ್ತು. ಒಬ್ಬ ಸುಪ್ರಿಯಾ ಹಾಡ್ತಾಳೆ. ಸುಪ್ರಿಯಾ ಯಾವ ಸಾಂಗ್ ಕೊಟ್ಟರು ನಿಮ್ಗೆ ಹೆಂಗೆ ಬೇಕು ಹಾಡು ಬಿಸಾಕ್ತಾಳೆ. ಏನಕ್ಕೆ? ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅವ್ರು ಬಂದು. ಇವರು ಬರೀ ಇವಾಗ ಹಿಟ್ಟಾಗಿರೋ ಸಾಂಗ್ಗಳು ಕೇಳ್ಕೊಂಡು ಆಡಿಸ್ಬಿಟ್ಟ ತಕ್ಷಣ ಇದು ಬರಲ್ಲ ಸರ್. ಆಮೇಲೆ ರೆಕಗ್ನಿಷನ್ ಸ್ಟಾರ್ಡಮ್ ಇದು ಒಂದು ರೀಸನ್ನು. ಎರಡನೇದೊಂದು ಇದೆ ಸರ್, ಕೆಲವರು ತುಂಬ ಹಾಡೋರು, ತುಂಬ ಚೆನ್ನಾಗಿ ಹಾಡೋರು ಇದ್ದಾರೆ ಅದರೊಳಗೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಇವಾಗಿನ ಜನ್ರೇಷನ್. ಅವ್ರಿಗೆ ಇವ್ರು ನಾನು ಈ ಫೋನ್ ವಿಷಯ ಯಾಕೆ ಹೇಳಿದೆ ಅಂತ ಹೇಳ್ತೀನಿ. ಇವಾಗ ಬಂದು ಅವ್ರು ಬಂದ ಫೋನ್ ಇಟ್ಟವರು ಹಾಡೋವ್ರಿಗೂ ನೋಡಲೇ ಇಲ್ಲ ಅಲ್ವಾ. ಇವ್ರು ಬಂದು ಏನು ಮಾಡ್ತಾರೆ, ಒಂದು ಲೈನ್ ಹಾಡೋದು, ಇವರಾದರೂ ಫ್ರೇಸ್ಗಳು ಆಡ್ತಾರೆ, ಒಂದು ಲೈನ್ ಹಾಡ್ಬಿಟ್ಟು ರೀಲ್ ನೋಡ್ತಾ ಇರ್ತಾರೆ, ಇಲ್ಲ ಯಾರಿಗೂ ಮೆಸೇಜ್ ಮಾಡ್ತಾ ಇರ್ತಾರೆ. ನಾವು ಹಾಡಿರೋ ಒಂದು ಲೈನ್ ಚೆನ್ನಾಗಿದೆಯಾ ಅಂತ ನೋಡಲ್ಲ. ನಾವೇನು ಮಾಡ್ತಾ ಇರ್ತೀವಿ ಅಲ್ಲಿ ಪಿಚ್ ಕರೆಕ್ಷನ್ ಮಾಡಿಕೊಂಡು, ಎಮೋಷನ್ ಇದ್ದರೆ ಸಾಕಂತ ಹೋಗಿ ಬಿಟ್ಬಿಡ್ತೀವಿ ನಾವು, ಪಿಚ್ವರೆಗೂ ಹೋಗಲ್ಲ. ಯಾಕಂದರೆ ಅಷ್ಟು ಫೆಸಿಲಿಟಿ ಇರೋದನ್ನ ನಾವು ಸರಿ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಅದು ಸರಿ ಇದೆಯಾ ಇಲ್ವಾ ಅಂತ ಕೂಡ ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ಈಗ ಈ ರಾಜೇಶ್ ಕೃಷ್ಣನು, ಬದ್ರಿ ಪ್ರಸಾದ್, ಹೇಮಂತು, ಇವರಿಂದ ಹಿಂದಕ್ಕೆ ಯಾರ್ಯಾರು ಸಿಂಗರ್ಸ್ ಇದ್ದಾರೋ ಸರ್, ಮೇಲ್ ಆರ್ ವೆದರ್ ಇಟ್ ಈಸ್ ಮೇಲ್ ಆರ್ ಫೀಮೇಲ್ ಯಾರಾದರೂ ಇರ್ಬೋದು, ಅವರು ಮೊಬೈಲ್ಗಳ ಕಾಲದಲ್ಲಿ ಇರೋರೇ ಬಂದ್ಬಿಟ್ಟು ಅವ್ರು ಬಂದು ಪ್ರತಿಯೊಂದು ಲೈನನ್ನು ಹಾಕಿ ಇನ್ನೊಂದ್ಸಲ ಹಾಕು, ಅಲ್ಲೇನೋ ಒಂದು ಲೈನ್ ತೊಗೊಂಬಿಡೋಣ ಅಂದರೆ ಫುಲ್ಲು ಸಾಂಗ್ ಆಡಿದ ಮೇಲೂ 4 ಸಲ ಕೇಳೋರು ಬಂದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋರು, ಇನ್ನೊಂದ್ಸಲ ನೆನೆಸ್ ಮಾಡ್ತೀನಿ. ನೀವು ನಂಬಲ್ಲ, ರಾಜೇಶ್ ಕೃಷ್ಣನ್ನು ಯಾವುದೋ ಒಂದು ಹಾಡನ್ನ ಹಾಡ್ಬಿಟ್ಟು ಮನೆಗೆ ಹೋಗಿದ್ದಾದ್ಮೇಲೆ ಒಂದೇ ಒಂದು ಲೈನ್ ಇನ್ನೊಂದ್ಸಲ ಬಂದು ಹಾಡ್ಬಿಡ್ಲ, ಈ ಲೈನ್ ಯಾಕೋ ನನಗೆ ಅಷ್ಟು ಸಮಾಧಾನ ಇಲ್ಲ, ಒಂದು ಲೈನ್ ಸರ್, ಒಂದು ವರ್ಡ್ ಲೈನ್ ಅಲ್ಲ, ಒಂದು ವರ್ಡ್ ಬಂದು ಹಾಡ್ಬಿಟ್ಟು ಹೋಗಿದ್ದಾರೆ ಬಂದು. ಅಂದರೆ ಎಲ್ರಿಗೂ ಹಂಗೆ ಮಾಡದೇ ಇರ್ಬೋದು, ನಮ್ಮ ಹತ್ರ ಅಷ್ಟು ಫ್ರೀಡಮ್ ಇರೋದಕ್ಕೋಸ್ಕರ ಅವ್ರು ಹಾಡಿರ್ಬೋದು. ಬದ್ರಿ ಅಂತೂ ಸಾಂಗ್ ನನಗೆ ಹಾಕ್ಸ್ಕೊಂಡು ಹೊಟ್ಟೋಗ್ತಾನೆ. ನಾನು ಹೋದ್ಮೇಲೆ ನೀನು ಕೊಡಲ್ಲ ಕಣೋ, ಹಾಕು ನಾನು ಫಸ್ಟ್ ಹಾಕು ಅಂತ ರೆಕಾರ್ಡ್ ಆದರೂ ಮಾಡ್ಕೊಂಡು ಹೋಗಿ, ಅಭಿ ಇದು ಕೇಳಿದ್ನಮ್ಮ, ಇದು ಇನ್ನೊಂದು 2 ಲೈನ್ ಹಿಂಗೆ ಆಡ್ದೆ ಹೆಂಗಿರತ್ತಮ್ಮ, ಇದು ಬಂದು ಇಂಪ್ರೂವೈಸೇಷನ್. ಸೊ ಇವರು ಓಕೆ ಹತ್ರದಲ್ಲಿದ್ದಾರೆ, ದೂರದಲ್ಲಿರೋರು ಆವಾಗಲೇ ಕೇಳಬೇಕಲ್ಲ 4 ಸಲ. ನಾ ಹೇಳ್ತಾ ಇರೋದು ಲ್ಯಾಂಗ್ವೇಜ್ ಬರ್ದಿರೋರು ಕೇಳಬೇಕಲ್ಲ. ಸೊ ಅದನ್ನು ಶ್ರೇಯಾ ಘೋಷಲ್ ಮಾಡ್ತಾಳೆ, ಹಾಡಿದ್ಮೇಲೆ 4 ಸಲ ಕೇಳ್ತಾಳೆ. ಆದರೆ ತಾಜ್ ಮಹಲ್ ನೀನೆಂದು ನನ್ನ ಒಂದು ಸಾಂಗ್ ಆಡ್ಬೇಕಾರೆ ಅರ್ಧ ಗಂಟೆಗೆ ಆಡಿದ್ರು ಅದನ್ನು, ಪ್ರತಿಯೊಂದು ವರ್ಡ್ಗೂ ಮೀನಿಂಗು ಕೇಳಿದ್ರು ಸರ್. ಅವ್ರು ಬಂದು ಬರ್ಕೊಂಡ್ರು. ಅದ್ರಲ್ಲಿ ಓಚೆಲ್ ಒಂದು ಬರುತ್ತೆ, ನಿನ್ನಂದ ಚಂದಕ್ಕೆ ಸಾಟಿ ಯಾರು ಹೇಳು ಓ ಚೆಲುವ ಅಂತ ನಕ್ಕಿದ್ರು ಅಲ್ಲಿ ಬಂದು. ಒಂದು ಸ್ಮೈಲ್. ವಾಟ್ ಇಸ್ ದ ಮೀನಿಂಗ್ ಚೆಲುವ? ದಟ್ಸ್ ಬ್ಯೂಟಿಫುಲ್. ಓಕೆ ಅಂದರೆ ಅವತ್ತೊಂದು ಮಲಯಾಳಂ ಸಾಂಗ್ ಆಡಿದ್ರು, ಮಲಯಾಳಿ ಯಾರೋ ಬಂದಿದ್ದಾರೆ ಬಂದು, ಅದರ ನೀವೇನೋ ಬರ್ತಾವಲ್ಲ ಅವೆಲ್ಲ ಬಂದು 3-4 ಥರ ಇದೆ ಅಂತ ಯಮ್ಮ ಕೇಳ್ತಾರೆ. ಇದರಲ್ಲಿ ಇದು ಎಲ್ಲಿ ಯಾವ ನ್ಯಾಯ, ಇದಾಡಲ್ಲ ಅವ್ರು ಕನ್ಫ್ಯೂಸ್ ಆಗೋದು. ಎಷ್ಟು ಪ್ರಿಪೇರ್ ಆಗ್ತಾರೆ ಇದರೊಳಗೆ ಹೌದು ಯಾವ್ದು ಬರ್ದಿದ್ದಾರೆ ಇವ್ರು ಲಿರಿಕ್ಸ್ ಅಂತ ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟು. ಅಂದರೆ ಇವ್ರು ಹೇಳ್ತಾರೆ ಇಷ್ಟಿದೆ ಯಾವ್ದು ಆಡಬೇಕು ಅಂತ. ಸರ್ ಸುಮ್ಮನೆ ಒಬ್ಬರು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ಒಬ್ಬರನ್ನ ಇಷ್ಟಪಡ್ತಾರೆ ಅಂದರೆ ಅದು ಸುಮ್ಮನೆ ಬರಲ್ಲ ಸರ್. ಅದು ಬಂದು ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಆ ಡೆಡಿಕೇಶನ್ನು, ಆ ಕೆಲಸದ ಬಗ್ಗೆ ಗೌರವ ಇದೆಯಲ್ಲ, ಅದಿದ್ದರೆ ಮಾತ್ರನೇ ಅಲ್ಲಿ ಹೋಗಕ್ಕೆ ಸಾಧ್ಯ. ಸತ್ಯ ಅಲ್ವಾ? ಸೋನು ನಿಗಮ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವಾಗ ಅವ್ರು ಹಾಡಾಡ್ತಾರೋ ವಿಷಯ, ಹಾಡು ಕೇಳಿದರೆ ನೀವು ಆಮೇಲೆ ಆಡ್ತೀನಿ ಅಂತಲೂ ಹೇಳ್ಬೋದು. ಇಲ್ಲ ಕಿರ್ಚ್ತಾ ಇದ್ದಾರೆ ಅಂದಮೇಲೆ ಸರ್ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು ಬಂದು. ಇವಾಗ ನಾವೆಲ್ಲೋ ಹಾಡಕ್ಕೆ ಹೋಗ್ತಾ ಇದೀವಿ, ಏನೋ ಮಾಡೋಕ್ಕೆ ಹೋಗ್ತಾ ಇದೀವಿ ಅಂತಂದಾಗ ಅಲ್ಲಿನ ಒಂದು ರೆಸ್ಪೆಕ್ಟ್, ಅಲ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿಗೆ ಕೊಡಬೇಕು. ನೀವು ಯಾವ್ದನ್ನ ಹಾಕೊಳ್ಳಿ ಸರ್, ನಾನು ಹೇಳ್ತಾರೆ, ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ಫೇಮಸ್ ಆಗಿರಿ, ಎಂತ ಇದರಲ್ಲಾದ್ರೂ ಆಗಿರಿ, ಕರ್ನಾಟಕದಲ್ಲಿ ಇದಾವೆ ಅಂತಂದ್ರೆ ಅವ್ರು ಕೇಳೋಕೆ ಮುಂಚೆ ನಾವೇ 10 ಸಾಂಗ್ ಕನ್ನಡ ಹಾಡ್ಬಿಡ್ಬೇಕು. ನನಗೆ ಗೊತ್ತಿಲ್ಲ ಇವಾಗ ಎಷ್ಟು ಹಿಟ್ ಸಾಂಗ್ ಇದೆ ಕನ್ನಡದಲ್ಲಿ. ಅವ್ರು ಆಲ್ಮೋಸ್ಟ್ ಹಿಂದಿಗಿಂತ ಜಾಸ್ತಿ ಇರೋದೇ ಕನ್ನಡನೇ ಅಲ್ವಾ? ಎಲ್ಲರೂ ಅವ್ರು ಕನ್ನಡ ಸಿಂಗರ್ ಅಂತ ಎಷ್ಟೋ ಜನ ಅಂದ್ರು ಅನ್ಕೊಂಡಿರ್ಬೋದು. ಅಂದಮೇಲೆ ಇವ್ರು ಕೇಳೋಕೆ ಮುಂಚೆನೇ ಹಾಡ್ಬಿಡ್ಬೇಕಾಗಿತ್ತು, ಇದು ನಂಬರ್ 1. ಸೊ ಕೇಳ್ತಾ ಇದ್ದಾರೆ ಅಂತಂದಮೇಲೆ ಓಕೆ ಹಾಡೋಣ ಬಿಡಪ್ಪ ಅಂತಲೂ ಹೇಳ್ಬೋದಿತ್ತು. ಇದೇನೋ ಒಂದು ಟೇಬಲ್ ಹಾಕೊಂಡ್ಬಂದಿರ್ತೀವಿ ನಾವು ಪ್ಲೇಯರ್ಸ್ ಎಲ್ಲ ಹೆಂಗಿರುತ್ತೆ ಅಂತ ಪೊಲೈಟಾಗೂ ಹೇಳ್ಬೋದಿತ್ತು. ಅಥವಾ ಅವರಿಗೆ ಗದ್ರಸ್ ಹೇಳ್ಬೇಕಂದ್ರೆ ಆಡ್ತೀನಿ ಇರ್ರಯ್ಯ ಅಂತಲೂ ಹೇಳ್ಬೋದಿತ್ತು. ಹೋಗ್ಬಿಡ್ತೀನಿ ಆಡ್ತೀನಿ ಇರ್ರಯ್ಯ, ಆಯಿತಾ? ಇದನ್ನು ಯಾಕೆ ಎಲ್ಲಿಂದ ಎಲ್ಲಿಗೆ ಏನು ಕನೆಕ್ಟ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಏನು ಕನೆಕ್ಟ್ ಮಾಡೋದಂದರೆ ಅದು ಎಂಟೈರ್ಲಿ ಸರ್ ಅದು ಎಷ್ಟು ಅಂತಂದರೆ ರಾಂಗ್ ಸರ್. ಹರ್ಟಿಂಗು ಇನ್ನೊಂದು ಮತ್ತೊಂದಲ್ಲ, ರಾಂಗ್ ಸ್ಟೇಟ್ಮೆಂಟ್, ವೆರಿ ವೆರಿ ರಾಂಗ್. ಅದು ಅಷ್ಟು ಆ ಮೆಚುರಿಟಿ. ಈಗ ಚಿಕ್ಕ ಹುಡುಗರೇನಲ್ಲ ಅವ್ರು ಬಂದು 50 ವರ್ಷ ಅಂತ ಅವರೇ ಹೇಳ್ಕೊತಾರೆ ಬಂದು ಅಂತಂದಾಗ, ಇಷ್ಟು ಇಡೀ ಇಂಡಿಯಾ ಪೂರ್ತಿ ಇಷ್ಟು ಶೋಗಳು ಮಾಡಿದ್ದಾರೆ, ಇಷ್ಟೆಲ್ಲ ಮಾಡ್ತಾರೆ ಅಂತಂದಮೇಲೆ ಅದು ಅವಶ್ಯಕತೆ ಇಲ್ಲ ಅವ್ರಿಗೆ ಬಂದು. ಅಪ್ಪು ಅವ್ರದ್ದು ಯಾವುದು ಹಾಡು ಹಾಡಿಸಿದ್ರ ನೀವು ಸರ್? ಇದು ನಮ್ಮ ಹುಡುಗರು ಅಂತ ಒಂದು ಸಿನಿಮಾದಲ್ಲಿ ಉಪೇಂದ್ರ ಸರ್ ಅವರ ಅಣ್ಣನ ಮಗ ಸುದಿ ಅವ್ರದ್ದು ಅಪ್ಪು ಸರ್ ಆಡೋಂಥ ಒಂದು ಸಂದರ್ಭ ಓದಿದ್ದು ಬಂತು. ನಾನು ಕೇಳಿದ್ವಿ ಹಾಡಿಸ್ಲೇಬೇಕು ಅಂತ ಕೇಳಿದಾಗ ಜಂಕರ್ ಆಡಿಯೋ ಕಂಪ್ನಿ ತೊಗೊಂಡಿದ್ದು, ಭರತ್ ಅವರೇ ಮಾತಾಡಿ ಅಪ್ಪು ಸರ್ದೊಂದು ಡೇಟ್ ಎಲ್ಲ ಸೆಟ್ ಮಾಡಿ ಎಲ್ಲ ಆಯಿತು. ಕೊರೋನಾ ಸೆಕೆಂಡ್ ವೇವು ಆಗಿತ್ತು ಅನ್ಸುತ್ತೆ. ನಿಮ್ಮದು ಹೆಲ್ತ್ ಅಪ್ಸೆಟ್ ಆದಮೇಲೆ ಸರಿ ಆಗಿದ್ದೆ ಅನ್ಸುತ್ತೆ, ಅದೆಲ್ಲ ಆಗಿ ಸರಿ ಆಗಿದ್ದೆ. ಸರಿ ಅಂತ ಅಂದ್ಬಿಟ್ಟು ದಾಡಿ ಬಿಟ್ಟಿದ್ರು ಅವಾಗ. ಇನ್ನು ಮೋಸ್ಟ್ ಪ್ರಾಬ್ಲಿ ಸೆಕೆಂಡ್ ರಿಲೀಫ್ ಬಿಟ್ಟಿದ್ರು, ರಿಲೀಫ್ ಆಗಿತ್ತು ಸ್ವಲ್ಪ ಎಲ್ಲನೂ. ಆವಾಗ ಅಲ್ಲೇ ಅವರು ಸ್ಟುಡಿಯೋದಲ್ಲೇ ಹೋದ್ವಿ. ಅದು ನಂದು ಸಿಸ್ಟಮ್ ತೊಗೊಂಡೋಗಿ ಅಲ್ಲೇ ಕನೆಕ್ಟ್ ಮಾಡಿ ವಿಡಿಯೋ ಇದೆ ನನ್ನ ಹತ್ರ, ಅದೆಲ್ಲ ಕನೆಕ್ಟ್ ಮಾಡಿಕೊಂಡು 2 ಸಾಂಗ್ ತೊಗೊಂಡೋಗಿದ್ದೆ. ಇದರಲ್ಲಿ ಯಾವುದೋ ಒಂದು ಸಾಂಗ್ ಅವ್ರಿಗೆ ಇಷ್ಟ ಆಗಿದ್ದು, ನಾನು ಇದು ಆಡ್ತೀನಿ, ಈ ಥರದ್ದು ಅಟೆಂಪ್ಟ್ ಮಾಡಿಲ್ಲ ಅಂತ ಹಾಡಿದ್ದೆಲ್ಲ ಹೋಗೋದ್ಮೇಲೆ ಥ್ಯಾಂಕ್ ಯು ಅವರೇ ಚೆನ್ನಾಗಿದೆ ಸಾಂಗ್ ಅಂತ ಹೊರಟೋಗಿ ಶುರುವಾದರು. ಬ್ಯುಸಿ ಇದ್ರು ಆ್ಯಕ್ಚುಲಿ ಬಂದು. ಸೊ ವೀಡಿಯೋ ಬೈಟು ಅಂತಂದರೆ ನಾನು ಇನ್ನೊಂದು ಸಲ ಕೊಡ್ತೀನಿ ಅಂತ ಹೇಳೋಕೆ ಹೊರಟು ರೆಡಿ ಆಗೋಯಿದ್ರು. ನನಗೊಂದು ಅಂಡರ್ಸ್ಟ್ಯಾಂಡ್ ಆಗಿದ್ದೆ ಅಂದರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಸೊ ನಾನೇನು ಮಾಡಿದೆ, ಸರ್ ಇದು ಮ್ಯೂಸಿಕ್ ಮಾಡೋದು ನಾನೇ ಅಂತಂದೆ.
ಅವರು ಸೌಂಡ್ ಇಂಜಿನಿಯರ್ ಅಂತ ರೆಕಾರ್ಡ್ ಮಾಡಿದ್ದಾನಲ್ಲ, ಓ ನೀವು ಮ್ಯೂಸಿಕ್ ಮಾಡಿದ್ದು ನೈಸ್ ಚೆನ್ನಾಗಿದೆ ಅವರೇ ಅಂತಂದು. ಆಮೇಲೆ ಯಾವ್ದು ಮಾಡಿದ್ರು ನೀವು ಬೇರೆ ಅಂತಂದರು. ಸರ್ ನಾನು ತಾಜ್ ಮಹಲ್ ಒಂದು ನಿಮಿಷ ಇರಿ ಅಂತ ಏನೋ ನೆನೆಸ್ಕೊಂಡು ಅದು ಬಂದು ನಾನು ಹೇಳಿದೆ, ಡೈರೆಕ್ಟರ್ಸ್ ಹೇಳಿದೆ, ಹೀರೋಸ್ ಹೇಳಿದೆ, ಸರ್ ಖುಷಿಯಾಗಿದೆ ಸರ್ ಖುಷಿಯಾಗಿದೆ, ಏನು ಸಾಂಗ್ ಸರ್ ಅಂದ್ಬಿಟ್ಟು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ದಿಢೀರಂತ ಹರ್ಷ ಅವ್ರು ಬಂದರು. ಅವಾಗ ಯಾವುದೋ ಒಂದು ಸಿನಿಮಾ ಶಿವಣ್ಣನ ನಡೀತದೆ, ಬಜರಂಗಿ 2 ಅನಿಸುತ್ತೆ. ನಾನು ಅದೇ ರಿಮೆಂಬರ್ ರಿಕಾಲ್ಡ್ ನೀನೇ ಅಲ್ವಾ ನನಗೆ ಫಸ್ಟ್ ಈ ಸಾಂಗ್ ಚೆನ್ನಾಗಿದೆ ಅಂತ ತೋರಿಸಿದ್ದು. ಹರ್ಷ ಎಷ್ಟು ಒಳ್ಳೆ ಸಾಂಗ್ ಇದು ಬಂದ್ಬಿಟ್ಟು ಸರ್. ಆಮೇಲೆ ಬೇರೆ ಸರ್ ಮುರಳಿ ಮಿಟ್ಸ್ ಮೀರಾ ನೀನು ಅದೇನಾ ನಿಮ್ದು ನನ್ನ ಆಲ್ ಟೈಮ್ ಫೇವ್ರೇಟ್ ಸರ್. ಅದು ಬಂದು ಸರಸಕ್ಕೆ ಅಯ್ಯೋ ನಿನ್ನ ಮನೆಯವರು ಎಷ್ಟು ಒಳ್ಳೆ ಹಾಡುಗಳು ಮಾಡಿದ್ದಾರೆ ಸರ್, ನೀವು ಯಾಕೆ ನಮ್ಗೆ ಟಚಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅರ್ಧ ಗಂಟೆ ಮಾತಾಡಿಕೊಂಡು ಜೊತೆಲೇ ಇದ್ದು, ಆ ವಿಡಿಯೋಗಳೆಲ್ಲ ಇದೆ. ಕೊನೆಗೆ ಲಾಸ್ಟಲ್ಲಿ ಒಂದು ಮಾತಾಡೋದು, ಸರ್ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ಅಂತ. ಅದಿದೆ ವಿಡಿಯೋ. ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಅಭಿಮಾನ್ ರಾಯ್ ಅವರು, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್. ನೈಸ್ ಸರ್, ಆಲ್ ದ ಬೆಸ್ಟ್ ಸರ್. ಅದು ಏನು ಪುಣ್ಯ ಆಯಿತೋ ಏನೋ ಗೊತ್ತಿಲ್ಲ, ಸಿನಿಮಾಗಳು ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಯಾಕೆ ನೀವು ನಮ್ಮ ಕನೆಕ್ಟಿವಿಟಿ ಇಲ್ಲ, ನೆಕ್ಸ್ಟ್ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ಮಾತು ಹೇಳ್ಬಿಟ್ಟು ಕನೆಕ್ಟಿವಿಟಿ ಇರಬೇಕು ನೀವು ಅಂತೇಳಿ ಅವ್ರ ಹುಡುಗರಿಗೆ ಯಾರು ಹೇಳ್ಬಿಟ್ಟು ಇವ್ರದ್ದೆಲ್ಲನೂ ಕಲೆಕ್ಟ್ ಮಾಡ್ಕೊ, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊ. ಜೊತೆಗೆ ಸಾಂಗ್ ಮಿಸ್ ಮಾಡದೆ ಕಳಿಸಿ, ತುಂಬ ನನಗೆ ಯೂನಿಕ್ ಆಗಿದೆ ಸಾಂಗ್ ನಾನು ಆಡಿರೋದು ಅಂತ ಲಿಟ್ರಲಿ ಹೇಳ್ಬಿಟ್ಟು ಪಾಪ ಹೋದ್ರು ಬಂದವರು. ಅದೊಂದು ಮೆಮೊರಿಯಾಗಿ ಉಳ್ಕೋದು. ಇದೊಂದು ವಿಷಯ ನಾನು ನಿಮ್ಗೆ ಹೇಳಬೇಕು, ನೀವು ಏನಾರು ಅನ್ಕೋಬೋದು ನನ್ನ ಬಗ್ಗೆ. ನಾನು ಇವತ್ತವರೆಗೂ ಪುನೀತ್ ಸರ್ದು ಇದ್ರ ಹತ್ರ ಹೋಗಿಲ್ಲ. ನಾನು ಹೋಗಿಲ್ಲ, ಅಲ್ಲಿಗೆ ಹೋಗ್ತೀನಿ, ಕೆಲಸ ಇರುತ್ತೆ, ಆ ಕಡೆ ಹೋಗ್ತೀವಲ್ಲ, ಆ ಕಡೆ ನಾನು ಹೋಗೋದೇ ಇಲ್ಲ ಬಂದ್ಬಿಟ್ಟು ಸರ್. ನಾನು ಯಾವುದಕ್ಕೂ ಅಲ್ಲಿರೋ ಆ ಜಾಗಕ್ಕೆ ನಾನು ಹೋಗೋದೇ ಇಲ್ಲ ಬಂದ್ಬಿಟ್ಟು. ಏನಕ್ಕೆ ಅಂತಂದರೆ, ಈಗ ಅಪ್ಪು ಸರ್ ನನ್ನ ಹತ್ರ ಅವತ್ತು ಮಾತಾಡಿದ್ರು, ಹಾಡಾಡಿದ್ರು, ನನಗೇನೋ ಒಂದು ಹೇಳ್ಬಿಟ್ಟು ಹೋಗಿದ್ದಾರೆ. ನನ್ನ ಮೈಂಡಲ್ಲಿ ಹೆಂಗಿದೆ ಅಂದರೆ, ಓಕೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಅಲ್ಲೆಲ್ಲೋ ಇರ್ಬೋದು, ಶೂಟಿಂಗಲ್ಲಿ ಇರ್ಬೋದು, ಅದೇ ಮೈಂಡಲ್ಲಿ ಇದೆ ವಿನ ನಮ್ಮಿಂದ ದೂರ ಆಗಿದ್ದಾರನ್ನೋ ಒಂದು ಸಣ್ಣ ಇದು ಕೂಡ ನನಗಿಲ್ಲ ಸರ್. ನನಗೆ ಅದಕ್ಕೆ ಅಲ್ಲಿ ಹೋಗೋಕ್ಕೆ ನನಗೆ ಹೋದರೆ ಇದು ಬರಬಾರ್ದು ಅಂತೇಳಿ ಇವತ್ತವರೆಗೂ ಹೋಗಿಲ್ಲ ನಾನು. ಎಕ್ಸಾಕ್ಟ್ಲಿ ಬಾಬಾ ಅಂದ್ಬಿಟ್ಟು ಹೇಳ್ತೀನಿ. ನಾನು ಕೂಡ ನಮ್ಮದು ರೆಗ್ಯುಲರ್ ರೋಟೀನು. ಸೊ ನಾನು ಫ್ಯಾಮಿಲಿ ಜೊತೆಗೆ ಯಾವಾಗಲೂ ಡ್ರೈವಲ್ಲಿ ಅಪ್ಪು ಸರ್ ಮನೆ ಮುಂದೆ ಹೋಗೋದು ಸರ್. ನಮ್ಮ ಮನೆಯಲ್ಲೇ ಕುಮಾರ ಪಾರ್ಕು ಸದಾಶಿವನಗರಲ್ಲಿ ಅಪ್ಪು ಸರ್ ಫಿಸಿಕಲಿ ಇಲ್ಲವಾಗಿದ್ದ ದಿವಸದಿಂದ ಹಿಡಿದು ಇವತ್ತವರೆಗೂ ಆ ರೋಡ್ಗೆ ನಾನು ಹೋಗಿಲ್ಲ. ಸ್ವಲ್ಪ ಹೋಗ್ತೀನಿ, ಲೆಫ್ಟ್ ಡಿವಿಷನ್ ತೊಗೊಂಡು ನನ್ನ ಮಗಳು ಸ್ಕೂಲಿಗೆ ಬಿಡೋದಕ್ಕೆ. ಅಪ್ಪು ಸರ್ ಪುಣ್ಯ ಭೂಮಿಗಂತೂ ನಾನು ಹೋಗೋದೇ ಇಲ್ಲ. ಅವ್ರು ಎಲ್ಲಿದ್ರು ನಮ್ಗೆ ಜೀವಂತವಾಗಿದ್ದಾರೆ. ನನಗೆ ಹಂಗೆ ಅಪ್ಪು ಅವ್ರು ನೋಡೋಕ್ಕೆ ಇಷ್ಟ ಇಲ್ಲ. ಕರೆಕ್ಟ್, ಅದು ನಿಮ್ಮ ಫೀಲಿಂಗೇ ನನಗೂ ಆಗಿದ್ದು. ಅದು ನನಗೆ ಬೇರೆ ವೀಡಿಯೋ ಇದೆ, ನಾವು ಜನರ ಫೋಟೋ ಹಾಕ್ತೀವಲ್ಲ, ನನ್ನೊಂದು ವೀಡಿಯೋ ಇದೆ, ನೀವು ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ, ಅದನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲದರಲ್ಲೂ. ನಾನು ಅದನ್ನ ಹಾಕೋದಿವೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವಾಗ ಹಂಗೆ ಕಾಣಿಸ್ತಾ ಇರ್ಬೇಕು, ಅವ್ರು ಮಾತಾಡ್ತಾ ಇರಬೇಕು ನಮ್ಮ ಜೊತೆ ಅಂತ ಅಂದ್ಬಿಟ್ಟು. ನನ್ನ ಮಗನ ನೋಡ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ಯಾರು ಇವನು ಅಂತಂದರು. ನನ್ನ ಮಗ ಸರ್ ಅಂದರು. ಮಗನಾ? ಹಂಗೆ ನೀವು ಹಂಗೆ ಮಾಡಿದ್ರಿ, ಅವ್ರು ಅದೇ ಎಕ್ಸ್ಪ್ರೆಷನ್ ಕೊಡೋದು, ಸೇಮ್ ಹಂಗೆ ಮಾಡಿದ್ರಿ ನೀವು ಅಂದರು. ನನ್ನ ಮಗ ಬಂದಮೇಲೆ ಹೇಳ್ದೆ ಅಲ್ಲಿಂದ, ಪಪ್ಪ ನಾನು ಪುನೀತ್ ರಾಜ್ಕುಮಾರ್ ಮೀಟ್ ಮಾಡಿದೆ ಪಪ್ಪ ಅಂತಂದ್ಬಿಟ್ಟು. ಅದೊಂದು ಭಾಳ ಖುಷಿ ಆಯ್ತು ನನಗೆ. ಯಾಕಂದರೆ ಇವಾಗ ಅವನು ನಾವು ಪ್ಲಾನ್ಸ್ ಇರೋದು ಇದೇನು ಬೇಡ, ಪ್ಲಾನ್ಸಲ್ಲಿ ಇರೋದ್ರಿಂದ ನನಗಿತ್ತು ಅವ್ರ ಕೈಯಲ್ಲಿ ಲಾಂಚ್ ಮಾಡಿಸ್ಬೇಕಾಗಿತ್ತು. ಯಾಕಂದರೆ ಚೈಲ್ಡ್ ಆರ್ಟಿಸ್ಟಾಗಿ ಅವ್ರು ಬಂದು ಅವ್ರು ಇರೋದಾಗ ಅಂತಂದಾಗ ಇನ್ನೊಂದು ಇವಾಗ ಇವನೊಬ್ಬ ಬರ್ತಾನೆ ಅಂತ ಒಂದು ಇತ್ತು ನನಗೆ. ಬಟ್ ಅದೊಂದಾಗಲಿಲ್ಲ. ಬಟ್ ಅಟ್ಲೀಸ್ಟ್ ಅವ್ರ ಆಶೀರ್ವಾದ ಹೇಳಿದ, ಅವನು ಯಾರು ನೋಡೋದು ನಮಸ್ಕಾರ, ಕಾಲಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂತ ನಾನು. ಅಭಿಮಾನ್ ಸರ್ ಇವಾಗಲೇ ಹಿಂದೆ ಮಾತಾಡ್ತಾ ಹೇಳ್ತೀವಿ ಕೋವಿಡ್ ಟೈಮು ಸ್ವಲ್ಪ ಇದಾಯಿತು ಅಂತ ನಾನು ಕೇಳ್ಪಟ್ಟೆ. ಅಂದರೆ ಕ್ಯಾಮ್ರಾ ರೋಲ್ ಆಗೋಕ್ಕೆ ಮುಂಚೆ ತಾವು ಕೂಡ ಅದಕ್ಕೆ ವಿಕ್ಟಿಮ್ ಆಗಿದ್ರಿ ಅಂತ. ಆ್ಯಕ್ಚುಲಿ ಇದು ಒಬ್ರಿಗೆ ಮಾತ್ರ ಗೊತ್ತಾಗಿತ್ತು. ಹೆಂಗೆ ಗೊತ್ತಾಯ್ತು ಅಂತ ಗೊತ್ತಾಗಿಲ್ಲ. ಅವರು ಒಂದು ಸಲ ಕೇಳಿದ್ರು ನನಗೆ. ನಾನು ಬೇಡ, ಅದೇನಾಗುತ್ತೆ ಅಂತಂದರೆ ಒಂದೊಂದು ಸಲ ಒಂದು ಕೆಲಸನೇ ಮುಗಿದೋಯ್ತು ಅನ್ನೋ ಥರ ಅವಾಗ ಪೋಟ್ರೆ ಮಾಡೋರು ಕೆಲವರು ಇರ್ತಾರೆ ಅಂತ ಅವಾಗ ಹೇಳಿಲ್ಲ ನಾನು. ಬಟ್ ಇವಾಗ ಹೇಳ್ತೀನಿ, ಯಾಕಂದರೆ ಚೆನ್ನಾಗಿರೋದ್ರಿಂದ. ಚೆನ್ನಾಗಿರೋದಂತಿಲ್ಲ ಸರ್, ನೀವು ಚಾಲೆಂಜಸ್ನ ಫೇಸ್ ಮಾಡಿದ ರೀತಿ ನನಗೆ ಹೇಳಿದ್ದು ಇನ್ಸ್ಪೈರ್ ಅನಿಸ್ತದೆ ನನಗೆ. ಸರ್ ಅವಾಗ ಏನಾಯಿತು ಅಂತಂದರೆ, ಕೊರೋನಾ ಸೆಕೆಂಡ್ ವೇವ್ ಸರ್. ಫಸ್ಟ್ ವೇವ್ ಏನಾಯ್ತು ಅಂದರೆ, ಕೆಲವು ಒಂದೊಂದು ಸಲ ಜಾಸ್ತಿ ಓವರ್ ಬೂಮ್ ಮಾಡಿದ್ರಂತ ಇನ್ನೊಂದು ಮತ್ತೊಂದು, ಕೆಲವರು ಸೆಕೆಂಡ್ ವೇವ್ ಅಷ್ಟು ನಂಬೋದು ಬಿಟ್ಬಿಟ್ರು. ಸೆಕೆಂಡ್ ವೇವಲ್ಲಿ ಕೆಲವರು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅದಕ್ಕೆ ಸುಮಾರು ಡೆತ್ಸ್ ಆಗಿದ್ದು ಏನಕ್ಕೆ ಅಂತಂದರೆ, ಸೆಕೆಂಡ್ ವೇವ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದೆ, ನೆಗ್ಲೆಕ್ಟ್ ಮಾಡಿ, ಅದು ಲಂಗ್ಸ್ ವಿಷಯ ಆಗಿದ್ದರಿಂದ. ಓಕೆ, ಸೊ ಅದು ನನಗೆ ನಮ್ಮ ಮನೇಲಿ ಎಲ್ರಿಗೂ ಜ್ವರ ಬಂದಿತ್ತು. ಒಂದು ಕಡೆ ಡೌಟ್ ಇತ್ತು, ಓಕೆ ಎಲ್ರಿಗೂ ವಾಸಿ ಆಗ್ತಾ ಹೋಯ್ತು, ಎಲ್ರಿಗೂ ನಾವು ಇದು ಕೊಟ್ಬಿಟ್ವಿ. ಬಟ್ ಅದು ರಿಪೋರ್ಟ್ ಬರೋಷ್ಟೊಳಗೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅಂದರೆ ಪಾಸಿಟಿವ್ ಅಂತ ಗೊತ್ತಾಗೋಷ್ಟೊಳಗೆ ನಾನು ಮಾತ್ರ ಹಾಸ್ಪಿಟಲ್. ನನಗೆ ಅಂದರೆ ಹೈಲಿ ಇನ್ಫೆಕ್ಟೆಡ್ ನಾನೇ ನಮ್ಮ ಮನೇಲಿ. ಏನಕ್ಕೆ ಅಂದರೆ, ನನಗೆ ಚಿಕ್ಕ ವಯಸ್ಸಿಂದ ನಾನು ಆ್ಯಕ್ಚುಲಿ ಇಂಜೆಕ್ಷನ್ 30 ಇಯರ್ಸ್ ನಾನು ಇಂಜೆಕ್ಷನ್ ಹಾಕ್ಸ್ಕೊಂಡಿರಲಿಲ್ಲ, ಮುಟ್ಸೇ ಇಲ್ಲ. ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಡಯಾಗ್ನೈಸ್ ಬೇಗ ಆಗೋದಕ್ಕೆ ಇಮ್ಯುನಿಟಿ ಕಮ್ಮಿ ಇರೋರ್ಗೆ ಆಗುತ್ತೆ, ಬೇಗ ಬರುತ್ತೆ. ನಮ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದಿದ್ದರಿಂದ ಕೊನೆವರೆಗೂ ಗೊತ್ತಾಗಲಿಲ್ಲ. ಅಂದರೆ ಮ್ಯಾಕ್ಸಿಮಮ್ ಇನ್ಫೆಕ್ಷನ್ ಆಗೋವರೆಗೂ ಗೊತ್ತಾಗಲಿಲ್ಲ, ತಡ್ಕೊಂಡಿದೆ ನಮ್ಮ ಬಾಡಿ ಅಂತ. ಸೊ ಕೊನೆಯ ದಿನದಾಗಿದ್ದೇನಂತಂದರೆ, ನಾನು ಅನ್ಕಾನ್ಷಿಯಸ್ ಆಗಿ ರೋಡಲ್ಲಿ ಬಿದ್ದೋದೆ. ಅವತ್ತು ಬೈಲಕ್ಕೆ ನಮ್ಮ ವೈಫ್ ಜೊತೆಲಿದ್ದರು. ಅವರೊಂದು 20 ನಿಮಿಷ ಕಿರ್ಚಾಡಿ ಇದು ಮಾಡಿ ಕೂಗಾಡಿದ್ರು. ಅದು ಸೆಕೆಂಡ್ ವೇವ್ ಆಗಿದ್ರೆ ಯಾರೋ ಹತ್ರನೂ ಬರಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಆಟೋ ಡ್ರೈವರ್ ಬಂದರು. ಅವಾಗ ನಾನು ಹೇಳಿದೆ, ಪಕ್ಕದಲ್ಲಿ ಹಾಸ್ಪಿಟ್ಲ್ ಅಂದರೆ ಅಲ್ಲಿ ಯಾರು ಡಾಕ್ಟ್ರುಗಳಿಲ್ಲ, ಇನ್ನೊಂದು ಹಾಸ್ಪಿಟ್ಲ್ ನಡಿ ಅಂತ ನೀವು ಹೇಳ್ತಾ ಇದ್ದೀರಾ. ನಾನೇ ಹೇಳಿದೆ. ಅಂದರೆ ಅರ್ಧ ಗಂಟೆ ನನಗೇನು ಗೊತ್ತಾಗಲಿಲ್ಲ. ಆಮೇಲೆ ಎದ್ದ ಮೇಲೆ ಹೋದ್ವಿ, ನಾರ್ಮಲ್ ಆಗ್ಬಿಡ್ತು ಅಷ್ಟೊತ್ತಿಗೆ. ಅದು ಆವಾಗ ಕೋವಿಡ್ ಅಂತ ನಮ್ಗೆ ಗೊತ್ತಿಲ್ಲ ಅದು ಬಂದು. ಆಮೇಲೆ ಹಿಂಗೆ ಬಂತು ಅಂತ ಹೇಳಿದ ಮೇಲೆ ನನ್ನ ಫ್ರೆಂಡ್ ಒಬ್ಬ ಬಂದು ಹಾಸ್ಪಿಟ್ಲಲ್ಲಿ, ಸಿಲಿಕಾನ್ ಸಿಟಿ ಅಂತ ಹಾಸ್ಪಿಟ್ಲ್ ಇತ್ತು. ಇವಾಗ ನಮ್ಮದು ಡಾಕ್ಟರ್ ವರದರಾಜ್ ಅವರು ಏನಿದ್ದಾರೆ, ಅವ್ರದ್ದೇ ಹಾಸ್ಪಿಟ್ಲು. ಅವ್ರು ನನ್ನ ಪರಿಚಯ ಇಲ್ಲ. ನನ್ನ ಫ್ರೆಂಡ್ ಇನ್ನೊಬ್ಬ ರವಿ ಅಂತ,
ಅವರಿಬ್ಬರು ಫ್ರೆಂಡ್ಸು. ಸೊ ಅಲ್ಲಿಗೆ ಬಾ ಅಂತೇಳಿ, ಅವಾಗ ಎಲ್ಲೂ ಇದಿಲ್ವಲ್ಲ ಸರ್, ಅಂದರೆ ಬೆಡ್ಗಳೇನಿಲ್ಲ. ಹೋಗಿ ಟೆಸ್ಟ್ ಮಾಡಿದ್ರು, ನೀವು ನಾರ್ಮಲಾಗೇ ಇದ್ದೀರಾ, ಬಟ್ ಯಾವುದಕ್ಕೂ ಒಂದು ಸ್ಕ್ಯಾನ್ ಮಾಡಿಸಿ ಅಂತಂದ್ರೆ ಸ್ಕ್ಯಾನ್ ಮಾಡಿಸಿ ಮನೆಗೆ ಬಂದೆ. ಆಕ್ಸಿಜನ್ ಡ್ರಾಪ್ ಆಗೋಯ್ತು. ನನಗೆ ಫೋನ್ ಮಾಡಿದ್ರು, ನಿಮ್ಮದು ಲಂಗ್ ಇನ್ಫೆಕ್ಷನ್ 25ಕ್ಕೆ 11 ಅಂದರೆ ಆಲ್ಮೋಸ್ಟ್ ಅರ್ಧದ ಹತ್ರ ಬಂದಿದ್ರೆ, ನಾಳೆ ಬಂದು ಜಾಯ್ನ್ ಆಗಿ. ಸರ್ ಬೆಡ್ಡೇ ಇಲ್ಲ ಅಲ್ಲಿ, ಬಟ್ ಪಾಪ ಲೇಬರ್ ವಾರ್ಡಲ್ಲಿ ಹೊಸ ಬೆಡ್ಗಳು ಹಾಕಿ ಆಕ್ಸಿಜನ್ ಫಿಟ್ ಮಾಡಿಸಿ, ನಾನು ಮತ್ತು ನಮ್ಮ ವೈಫು ಕೂಡ ನನ್ನ ಮನೆಗೆ ಹೋಗು ಅಂದೆ. ಬೇಡ ಬೇಡ ಅಂತ ಅವ್ರು ನನ್ನ ಜೊತೆಲೇ ಬಂದು ಅವ್ರಿಗೆ ಇನ್ಫೆಕ್ಷನ್ ಇಲ್ಲ, ಒಂದು 2% ಅಷ್ಟೇ ಇತ್ತು. 4 ದಿನ ಲಿಟ್ರಲ್ಲಿ ಅವ್ರು ಬಂದು ನಿದ್ದೆನೂ ಮಾಡಿಲ್ಲ. ಅದೇ ನಾನು ಹಿಂಗೆ ಕಣ್ಣು ನೋಡ್ಕೊಂಡು ಹಿಂಗೆ ಇರ್ತಿದ್ನ, ಯಾಕೆ ಇವ್ನು ಕಣ್ಣು ಬಿಟ್ಕೊಂಡಿದ್ದಾನೆ ಅಂತ ಎಬ್ಬರಿಸಿ ಮಾತಾಡ್ಸೋರು. ಆಕ್ಸಿಜನ್ ಕಮ್ಮಿ ಆದರೆ ನರ್ಸ್ಗಳಿರಲಿಲ್ಲ, ಇದ್ದಿದ್ದೇ 2 ನರ್ಸ್ಗಳು 3 ಫ್ಲೋರ್ಗೆ. ಅಲ್ಲೂ ಎಲ್ಲ ಡಾಕ್ಟ್ರುಗಳು ನರ್ಸ್ಗಳೆಲ್ಲ ಇನ್ಫೆಕ್ಟೆಡ್. ಒಂದು ಅವ್ರು ಒಳ್ಳೆ ಕೆಲಸ ಮಾಡಿದ್ದಂದರೆ ಜೊತೆಲಿ ಅವ್ರನ್ನ ಬಿಟ್ಬಿಟ್ಟಿದ್ರು, ಯಾರಾದ್ರು ಬಂದು ಕೇರ್ಟೇಕರ್ಸ್. ಸೊ ಹಂಗಾಗೆ ಅರ್ಧ ಉಳ್ಕೊಂಡ ಅಂತ ನನಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ಸರ್, ಇವಾಗ ಆಕ್ಸಿಜನ್ ಕಮ್ಮಿ ಆದರೆ ಹೋಯ್ತು ಅವ್ರು ಅಷ್ಟೇ. ನಾವು ಹೇಳೋಕ್ಕಾಗಲ್ಲ, ಕರೆಯೋಕ್ಕಾಗಲ್ಲ. ಯಾವ ನರ್ಸ್ನ ಕರೀತಾರೆ, ಯಾರು ಕರೀತಾರೆ ಬಂದು? ಸೊ ಇವರು ನರ್ಸ್ ಥರ ಓಡಾಡೋರು, ಎಲ್ಲ ಫ್ಲೋರು ಓಡಾಡಿಕೊಂಡು ಡಾಕ್ಟ್ರನ್ನ ಕರ್ಕೊಂಬರೋದು, ಇಲ್ಲ ನರ್ಸ್ನ ಕರ್ಕೊಂಬರೋದು, ಹಿಂಗೆ ಆಗ್ತಾ 2 ದಿನ ಅಷ್ಟೇ ಸರ್ ನಾನು ಓಡಾಡಿದ್ದು, ರೆಸ್ಟ್ ರೂಮ್ಗೆ ಹೋಗಿದ್ದು. 3rd ಡೇಯಿಂದ ಐ ವಾಸ್ ಬೆಡ್ ರಿಟರ್ನ್. ಸೊ ನಾನು ಅಡ್ಮಿಟ್ ಆದ ದಿನದಿಂದ ಪ್ರತಿದಿನ ಒಬ್ಬೊಬ್ಬರು ಸಾಯ್ತಾಯಿದ್ದು. ಅದೆಲ್ಲ ಆಗಿ ಏನಾಗಿತ್ತು, ಮೆಮೊರಿ ಲಾಸ್ ಆಗೋದು. ಅಯ್ಯೋ, ಯಾವ ಥರ ಅಂದರೆ, ನನಗೆ ತುಂಬ ಒಳ್ಳೇದು ಮಾಡಿರೋರು, ತುಂಬ ಕೆಟ್ಟದ್ದು ಮಾಡಿರೋರು, ಅವರಿಬ್ಬರು ಮಾತ್ರ ನೆನಪಿರ್ತಾರೆ. ಅಪರೂಪಕ್ಕೆ ಸಿಕ್ಕಿರೋರು ಎಲ್ಲೋ ನೋಡ್ದಂಗಿರುತ್ತೆ, ಗೊತ್ತಾಗಲ್ಲ. ಕೊನೆಗೆ ನಾನು ಸಿಗ್ನೇಚರ್ ಮರ್ತೋಗಿದ್ದೆ.